ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ಕವರ್ ಮಾಡುವಂಥ ಆರ್ಟಿಕಲ್ಸ್ KPSC ಹಾಗೂ UPSC ಬರುವಂಥ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಕ್ಯಾಸ್ಕೇಡ್ ಫ್ರಾಗ್ ನ್ಯೂ ಡಿಸ್ಕವರೀಸ್. ಏನಪ್ಪ ಅಂತಂದರೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ 3 ನ್ಯೂ ಸ್ಪೀಸೀಸ್ ಆಫ್ ಕ್ಯಾಸ್ಕೇಡ್ ಫ್ರಾಗ್ನ ಡಿಸ್ಕವರ್ ಮಾಡಲಾಗಿದೆ. ಸೊ ಯಾವುದಪ್ಪ 3 ಕ್ಯಾಸ್ಕೇಡ್ ಫ್ರಾಗ್ ಅಂದರೆ, ಒಂದು ಅಮ್ಮಾಚಿ ಕ್ಯಾಸ್ಕೇಡ್ ಫ್ರಾಗ್ ಅಂತ. ಸೊ ಇದು ಎಲ್ಲಿ ಕಂಡು ಬಂದಿದೆ? ನಮಗೆ ಜಂಪುಯಿ ಹಿಲ್ಸ್ ತ್ರಿಪುರದಲ್ಲಿ ಕಂಡು ಬಂದಿದೆ. ಇದನ್ನು ಕೇರಳದ ಒಂದು ಸೋಷಲ್ ವರ್ಕರ್ ಫಿಲಾಂಥ್ರಫಿಸ್ಟ್ ಪದ್ಮಿನಿ ವಾರ್ಕೆ ಅಂತ ಇದ್ದರು, ಅವರಿಗೆ ಫೇಮಸ್ ಆಗಿ ಅಮ್ಮಾಚಿ ಅಂತ ಕರಿತಾ ಇದ್ರು. ಸೊ ಅವರ ನೆನಪಿಗೋಸ್ಕರ ಅಮ್ಮಾಚಿಸ್ ಕ್ಯಾಸ್ಕೇಡ್ ಫ್ರಾಗ್ ಅಂತ ನೇಮಿಟ್ಟಿದ್ದಾರೆ. ಸೊ ನೋಡೋದಕ್ಕೆ ಕಲರ್ ಲೈಟ್ ಬ್ರೌನ್ ಬಾಡಿ ಇರುತ್ತೆ, ಇಂಟರ್ಪರ್ಸ್ ಆಲಿವ್ ಗ್ರೀನ್ ರೆಟಿಕ್ಯುಲೇಷನ್ಸ್, ಈ ರೀತಿಗೆ ಆಲಿವ್ ಗ್ರೀನ್ ರೆಟಿಕ್ಯುಲೇಷನ್ಸ್ ಅಂತ ಕರೀತಾರೆ. ಸೆಕೆಂಡ್ ಒನ್ ಸೆಂಡೆನ್ಯೂ ಕ್ಯಾಸ್ಕೇಡ್ ಫ್ರಾಗ್ ಅಂತ ನಾಗಾಲ್ಯಾಂಡಲ್ಲಿ ಕಂಡು ಬಂದಿದೆ. ಇದನ್ನು ಸೆಂಡೆನ್ನು ವಿಲೇಜ್ ಎಲ್ಲಿ ಕಂಡು ಬಂದಿದೆ ಆ ವಿಲೇಜ್ ನೇಮಲ್ಲಿ ಇಟ್ಟಿದ್ದಾರೆ, ಇದನ್ನು ನೇಮ್ ಇಟ್ಟಿದ್ದಾರೆ. ನೆಕ್ಸ್ಟ್ ಬ್ಯೂಟಿಫುಲ್ ಕ್ಯಾಸ್ಕೇಡ್ ಫ್ರಾಗ್ ಅಂತ, ಇದು ಅಮೋಲೋಪಸ್ ಬೆಲ್ಲಾ ಅಂತೇಳಿ ವೆಸ್ಟ್ ಬೆಂಗಾಲ್ದಲ್ಲಿ ಬಂದಿದೆ. ಸೊ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಸ್ಟ್ರೈಕಿಂಗ್ ಗ್ರೀನ್ ಬಾಡಿ ಇರೋದಕ್ಕೋಸ್ಕರ ಬ್ಯೂಟಿಫುಲ್ ಕ್ಯಾಸ್ಕೇಡ್ ಫ್ರಾಗ್ ಅಂತ ಇಟ್ಟಿದ್ದಾರೆ. ಸೊ ಇವರು ಸ್ವಲ್ಪ ನೇಮಿಂಗಲ್ಲಿ ಲೇಜಿ ಅನಿಸುತ್ತೆ. ನೆಕ್ಸ್ಟ್ ಹಂಗಿದ್ರೆ ಕ್ಯಾಸ್ಕೇಡ್ ಫ್ರಾಗ್ ಅಂದರೆ ಏನಪ್ಪ ಅಂತಂದರೆ, ಕ್ಯಾಸ್ಕೇಡ್ ಫ್ರಾಗ್ ಸಿಂಪಲಾಗಿ ಹೇಳ್ಬೇಕಂತಂದರೆ ಎಲ್ಲಿ ಝರಿಗಳು ಹರಿತಾ ಇರುತ್ತೆ, ಈ ರೀತಿ ನದಿಯಲ್ಲಿ ಝರಿಗಳು ಹರಿತಾ ಇರುತ್ತೆ, ರಾಕಿ ವಾಟರ್ ಫಾಲ್ಸ್ ಅಥವಾ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್ ಝರಿಗಳು ಹರಿತಾ ಇರುತ್ತೆ, ಅಲ್ಲಿ ಕಂಡು ಬರುವಂತಹ ಫ್ರಾಗ್ಸಿಗೆ ಕ್ಯಾಸ್ಕೇಡ್ ಫ್ರಾಗ್ಸ್ ಅಂತ ಕರಿತವೆ. ಆ ಜೀನಸ್ ಯಾವ ಜೀನಸಲ್ಲಿ? ಅಮೋಲೋಪಸ್ ಜೀನಸಲ್ಲಿ ಕಂಡು ಬರುತ್ತೆ. ಸೊ ಇದರಲ್ಲಿ ಟೋಟಲಾಗಿ 100 ಸ್ಪೀಸೀಸ್ ಇದೆ ಅಕ್ರಾಸ್ ಏಷ್ಯಾದಲ್ಲಿ. ಸೊ ಎಕಾಲಜಿಕಲ್ ರೋಲ್ ಏನಪ್ಪ ಅಂತಂದರೆ, ಇದು ವೈಟಲ್ ಎಕಾಲಜಿಕಲ್ ಆ್ಯಂಕರ್ ಆಗಿ ಕೆಲಸ ಮಾಡುತ್ತೆ. ಏನು ಕನೆಕ್ಟ್ ಮಾಡುತ್ತೆ? ಇದು ಅಕ್ವಾಟಿಕ್ ಮತ್ತು ಟೆರೆಸ್ಟ್ರಿಯಲ್ ಫುಡ್ ವೆಬ್ಸ್, ಪೆಸ್ಟ್ ಪಾಪ್ಯುಲೇಷನ್ ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಸೆನ್ಸಿಟಿವ್ ಇಂಡಿಕೇಟರ್ ಆಫ್ ದ ಕ್ಲೀನ್ ವಾಟರ್ ಎಕೋಸಿಸ್ಟಮ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಅಮೋಲೋಪಸ್ ಅಂದರೆ ಕ್ಯಾಸ್ಕೇಡ್ ಫ್ರಾಗ್ಸ್ ಅಂತ. ಕ್ಯಾಸ್ಕೇಡ್ ಫ್ರಾಗ್ಸ್ ಅಂದರೆ ಝರಿಯಲ್ಲಿ ಅಥವಾ ವಾಟರ್ ಫಾಲ್ಸಲ್ಲಿ ಕಂಡು ಬರುವಂಥ ಫ್ರಾಗ್ಸ್. ಅದರಲ್ಲಿ 3 ಫ್ರಾಗ್ಸ್ ಯಾವುದು ಇವಾಗ? ಅಮ್ಮಾಚಿಸ್ ಕ್ಯಾಸ್ಕೇಡ್ ಫ್ರಾಗ್, ಸೆಂಡೆನ್ಯೂ ಕ್ಯಾಸ್ಕೇಡ್ ಫ್ರಾಗ್ ಮತ್ತು ಬ್ಯೂಟಿಫುಲ್ ಕ್ಯಾಸ್ಕೇಡ್ ಫ್ರಾಗ್. ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತೀರಾ ಅಂತಂದರೆ, ನಮ್ಮ ಕರ್ನಾಟಕದವರು ಒಂದು ಫ್ರಾಗ್ ಮತ್ತು ಇನ್ನೊಂದು ಇನ್ಸೆಕ್ಟನ್ನು ಸ್ಟೇಟ್ ಇನ್ಸೆಕ್ಟ್ ಆ್ಯಂಡ್ ಸ್ಟೇಟ್ ಆ್ಯಂಫಿಬಿಯನ್ ಅಂತ ಡಿಕ್ಲೇರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದದು ಸ್ಟೇಟ್ ಇನ್ಸೆಕ್ಟ್ ಅಂತ ಡಿಕ್ಲೇರ್ ಮಾಡ್ತಾ ಇರೋದು ಹಾಗೂ ಸ್ಟೇಟ್ ಆ್ಯಂಫಿಬಿಯನ್ ಯಾವುದು ಅಂತ ತಿಳಿಸಿ. ಅಂದರೆ ರಾಜ್ಯ ಇನ್ಸೆಕ್ಟ್, ರಾಜ್ಯ ಆ್ಯಂಫಿಬಿಯನ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ರಿಲೇಟೆಡ್ ಟು ಹಲಾನಿಯತ್ ಐಸ್ಲ್ಯಾಂಡ್ಸ್ ಅಂತ. ಹಲಾನಿಯತ್ ಐಲ್ಯಾಂಡ್ಸ್ ಈಸ್ ಆ್ಯನ್ ಎಕಾಲಜಿಕಲ್ ಟ್ರೆಷರ್ ಇನ್ ಓಮನ್ಸ್ ಅರೇಬಿಯನ್ ಸಿ. ಯಾಕೆ ನ್ಯೂಸ್ ಇದೆ ಅಂತಂದರೆ, ರೀಸೆಂಟಾಗಿ ಒಂದು ಕ್ಯಾರೋಲಿನ್ ಬೆಜೆಂಗಿ ಅಂತ ಒಂದು ಟ್ಯಾಂಕರಲ್ಲಿ ಆಯಿಲ್ ಸ್ಪಿಲ್ ಆಗಿರೋದ್ರಿಂದ ಅಲ್ಲಿರುವಂಥ ಸರೌಂಡಿಂಗ್ ರೀಜನ್, ಎಲ್ಲಿ ಈ ಹಲಾನಿಯತ್ ಐಲ್ಯಾಂಡ್ ಇರುವಂಥ ಸರೌಂಡಿಂಗ್ ರೀಜನಲ್ಲಿ ಆಯಿಲ್ ಸ್ಪಿಲ್ ಆಗಿದೆ. ಆಯಿಲ್ ಸ್ಪಿಲ್ ಆಗೋದ್ರಿಂದ ಹಲಾನಿಯತ್ ಐಲ್ಯಾಂಡ್ಸಲ್ಲಿರುವಂಥ ಬಯೋಡೈವರ್ಸಿಟಿಗೆ ಥ್ರೆಟ್ ಕಂಡು ಬಂದಿದೆ. ಹಾಗಾಗಿ ನ್ಯೂಸಲ್ಲಿದೆ. ಸೊ ಹಲಾನಿಯತ್ ಐಲ್ಯಾಂಡ್ಸ್ ಎಲ್ಲಿ ಕಂಡು ಬರುತ್ತೆ? ಇದಕ್ಕೆ ಇನ್ನೊಂದು ನೇಮ್ ಕೂಡ ಇದೆ, ಕುರಿಯಾ ಮುರಿಯಾ ಐಲ್ಯಾಂಡ್ಸ್ ಅಂತ ಕರೀತಾರೆ. ಇಟ್ ಈಸ್ ಅನ್ ಆರ್ಕಿಪೆಲಾಗೋ. ಆರ್ಕಿಪೆಲಾಗಿ ಅಂದ್ರೇನು? ಆರ್ಕಿಪೆಲಾಗೋ ಅಂತಂದರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್ಗೆ ಆರ್ಕಿಪೆಲಾಗೋ ಅಂತ ಕರೀತಾರೆ. ಗ್ರೂಪ್ ಆಫ್ ಐಲ್ಯಾಂಡ್ಸ್ಗೆ ಆರ್ಕಿಪೆಲಾಗೋ ಅಂತ ಕರೀತಾರೆ. ಅಂದರೆ ಹಲವಾರು ದ್ವೀಪಗಳು ಸೇರಿಕೊಂಡು ಇರೋದಕ್ಕೆ ಅದಕ್ಕೆ ಆರ್ಕಿಪೆಲಾಗೋ ಅಂತ ಕರಿತೀವಿ. ಸೊ ಎಲ್ಲಿ ಕಂಡು ಬರುತ್ತೆ ಇದು? ಸೌತ್ ಈಸ್ಟರ್ನ್ ಕೋಸ್ಟ್ ಆಫ್ ಓಮಾನ್ ಎಲ್ಲಿದೆ? ಅರೇಬಿಯನ್ ಸೀದಲ್ಲಿದೆ. ಇದು ಸೌದಿ ಅರೇಬಿಯಾ ಅಂತಂದರೆ UAE, ಪಕ್ಕಕ್ಕೆ ಓಮನ್, ಇಲ್ಲಿ ಯಮನ್. ಸೊ ಇದರ ಮಧ್ಯೆ ಇರುವಂಥದ್ದು ಓಮನ್. ಸೊ ಇಲ್ಲಿ ಕನೆಕ್ಟ್ ಆಗುವಂಥದ್ದು ಅರೇಬಿಯನ್ ಸಿ. ಸೊ ಇಲ್ಲಿರುವಂಥದ್ದು ಈ ಹಲಾನಿಯತ್ ಐಲ್ಯಾಂಡ್ಸ್. ಸೊ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಿ ಹೋಗುವಂಥ ಸ್ಟೇಟ್ ಯಾವುದು? ಇರಾನ್ ಮತ್ತು UAE ಮಧ್ಯೆ ಹೋಗುವಂಥ ಒಂದು ಸ್ಟೇಟ್ ಯಾವುದು ಅಂತ ಆನ್ಸರ್ ಮಾಡಿ. ನೀವು ತುಂಬ ನ್ಯೂಸಲ್ಲಿರುವಂಥ ಸ್ಟೇಟ್ ಅದು. ಸೊ ಈ ಆರ್ಕಿಪೆಲಾಗೋದಲ್ಲಿ ಟೋಟಲಾಗಿ 5 ಐಲ್ಯಾಂಡ್ಸ್ ಇದೆ. ಒಂದು ಅಲ್ ಹಸಿಕಿಯಾ, ಅಲ್ ಸೌದಾ, ಅಲ್ ಹಲಾನಿಯಾ, ಅಲ್ ಕರ್ಜಾವೈತ್ ಆ್ಯಂಡ್ ಅಲ್ ಕಿಬ್ಲಿಯಾ ಅಂತ. ಸೊ ಇದರಲ್ಲಿ ಅಲ್ ಹಲಾನಿಯಾ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್. ಇಲ್ಲೇ ಅವಾಗ ಐಲ್ಯಾಂಡಲ್ಲಿರುವಂಥ ಸರೌಂಡಿಂಗ್ ಏರಿಯಾಸಲ್ಲಿ ಆಯಿಲ್ ಸ್ಪಿಲ್ ಆಗಿದೆ. ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಆ್ಯಂಡ್ ಓನ್ಲಿ ಒನ್ ಟು ಬಿ ಇನ್ಹೆಬಿಟೆಡ್. ಅಂದರೆ ಅಲ್ಲಿ ಅಷ್ಟೇ ನಿಮಗೆ ಹ್ಯೂಮನ್ ಬೀಯಿಂಗ್ಸ್ ಕಂಡು ಬರ್ತಾರೆ. ಓಕೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಹ್ಯಾಬಿಟೇಟ್ ಮತ್ತು ಎಕಾಲಜಿಕಲ್ ವೈಸ್ ಸಿಗ್ನಿಫಿಕೆನ್ಸ್ ನೋಡಿದರೆ, ಇದು ನಾರ್ಮಲಾಗಿ ಯಾವ ಥರ ಕ್ಯಾರೆಕ್ಟರೈಸ್ ಮಾಡಲಾಗಿದೆ? ರಾಕಿ ಪ್ಯಾಚಸ್, ಕೋರಲ್ ರೀಫ್ಸ್ ಮತ್ತು ಸ್ಯಾಂಡಿ ಸಬ್ಸ್ಟೇಟ್ಸಿಗೆ ಕ್ಯಾರೆಕ್ಟರೈಸ್ ಮಾಡಲಾಗಿದೆ. ಸೊ ರಾಕಿ ಪ್ಯಾಚಸ್ ಕಂಡು ಬರುತ್ತೆ, ಕೋರಲ್ ರೀಫ್ಸ್ ಕಂಡು ಬರುತ್ತೆ, ನಿಮಗೆ ಸ್ಯಾಂಡಿ ಸಬ್ಸ್ಟೇಟ್ಸ್ ಇದೆ. ಸೊ ಇಲ್ಲಿ ಏರಿಯಾ ಓವರ್ಲ್ಯಾಪ್ಸ್ ವಿತ್ ಹಲಾನಿಯತ್ ಐಲ್ಯಾಂಡ್ಸ್ ಕೀ ಬಯೋಡೈವರ್ಸಿಟಿ ಏರಿಯಾ ಆ್ಯಂಡ್ ಓಮನ್ ಅರೇಬಿಯನ್ ಸಿ ಎಕಾಲಜಿಕಲಿ ಆರ್ ಬಯೋಲಜಿಕಲಿ ಸಿಗ್ನಿಫಿಕೆಂಟ್ ಮರೇನ್ ಏರಿಯಾ. ಸೊ ಇಲ್ಲಿ ಮರೇನಲ್ಲಿರುವಂತಹ ಬಯೋಡೈವರ್ಸಿಟಿ ಕಂಡು ಬರುತ್ತೆ. ನೆಕ್ಸ್ಟ್, ಇಟ್ ಈಸ್ ಕ್ಯಾರೆಕ್ಟರೈಸ್ ಬೈ ವರ್ಜಿನ್ ನೇಚರ್ ಆ್ಯಂಡ್
ಹೈ ಬಯೋಡೈವರ್ಸಿಟಿ ಆಫ್ ಕೋರಲ್ಸ್, ಸ್ಪಾಂಜಸ್, ಸೀವೀಡ್ಸ್, ಆಲ್ಗೆ, ಫಿಶ್ ಸ್ಪೀಸೀಸ್ ಎಲ್ಲವೂ ಕೂಡ ಇಲ್ಲಿ ಕಂಡುಬರುತ್ತೆ. ಜೊತೆಗೆ ದಿಸ್ ಅರೇಬಿಯನ್ ಸಿ ಹಿಯರ್ ಈಸ್ ಡಿಫೈನ್ಡ್ ಬೈ ಸೊಮಾಲಿಯನ್ ಕರೆಂಟ್ ಆ್ಯಂಡ್ ಸೀಸನಲ್ ಅಪ್ವೆಲ್ಲಿಂಗ್ ದ್ಯಾಟ್ ಕ್ರಿಯೇಟ್ಸ್ ಒನ್ ಆಫ್ ದ ಮೋಸ್ಟ್ ಪ್ರೊಡಕ್ಟಿವ್ ಮರೈನ್ ಝೋನ್ಸ್. ಏನಾಗುತ್ತೆ ನಾರ್ಮಲಿ ಕರೆಂಟ್ ಇದ್ದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಜಿಯೋಗ್ರಫಿಲಿ ಓದಿರ್ತೀರ ಓಷನ್ ಕರೆಂಟ್ಸ್ ಅಂತ. ಓಷನ್ ಕರೆಂಟ್ಸ್ ಇದ್ದಲ್ಲಿ ಏನಾಗುತ್ತೆ ಅಂದರೆ ಇದು ಒಂದು ನಿಮಿಷ. ಸೊ ಫಾರ್ ಎಕ್ಸಾಂಪಲ್ ಇದು ಓಷನ್ ಸರ್ಫೇಸ್ ಅಂತಂತಂದರೆ ಓಷನ್ ಒಳಗಡೆ ಒಂದು ಫಾಸ್ಟ್ ಮೂವಿಂಗ್ ವಾಟರ್ ಕರೆಂಟ್ಸ್ ಇರುತ್ತೆ. ಸೊ ಇದಕ್ಕೆ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಸೊ ಓಷನ್ ಕರೆಂಟ್ಸ್ ಫಾಸ್ಟ್ ಮೂವಿಂಗ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿರುವಂಥ ವಾಟರ್ನೆಲ್ಲ ತೊಗೊಂಡು ಮುಂದೆ ಹೋಗುತ್ತೆ. ಸೊ ಕೆಳಗಡೆ ಇರುವಂಥ ವಾಟರ್ಸ್ ಮೇಲೆ ಹೋಗುತ್ತೆ, ಅದಕ್ಕೆ ಅಪ್ವೈಲಿಂಗ್ ಅಂತ ಕರಿತೀವಿ. ಯಾವಾಗ ವಾಟರ್ಸ್ ಮೇಲೆ ಹೋಗ್ತಾ ಹೋಗುತ್ತೆ, ಅಪ್ವೈಲಿಂಗ್ ಆಗ್ತಾ ಆಗುತ್ತೆ, ಅದು ಮೇಲೆ ಹೋಗುವಾಗ ನ್ಯೂಟ್ರಿಯೆಂಟ್ಸು ಕೂಡ ಕ್ಯಾರಿ ಮಾಡುತ್ತೆ. ನ್ಯೂಟ್ರಿಯೆಂಟ್ಸು ಕೂಡ ಕ್ಯಾರಿ ಮಾಡುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಕ್ಯಾರಿ ಮಾಡೋದ್ರಿಂದ ಝೂ ಪ್ಲಾಂಕ್ಟನ್ಸ್ ಬರುತ್ತೆ. ಅಲ್ಲಿ ಝೂ ಪ್ಲಾಂಕ್ಟನ್ಸ್ ತಿನ್ಕೊಂಡು ಫೈಟೋ ಪ್ಲಾಂಕ್ಟನ್ಸ್ ಬರುತ್ತೆ. ಫೈಟೋ ಪ್ಲಾಂಕ್ಟನ್ಸ್ ಅಂತ ತಿನ್ಕೊಂಡು ಸ್ಮಾಲ್ ಫಿಶಸ್ನ ತಿಂತ ಬಿಗರ್ ಫಿಶಸ್ ತಿಂತ ಬೇರೆ ಬೇರೆ ಅಂತ ಫಿಶಸ್ ಬರುತ್ತೆ, ಕೋರಲ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಓಷನ್ ಕರೆಂಟ್ಸ್ ಇರುತ್ತೆ, ಎಲ್ಲೆಲ್ಲಿ ಓಷನ್ ಕರೆಂಟ್ಸ್ ವಾರ್ಮ್ ಮತ್ತು ಕೋಲ್ಡ್ ಓಷನ್ ಕರೆಂಟ್ಸ್ ಮಿಂಗಲ್ ಆಗುತ್ತೆ, ಅಲ್ಲಿ ಅಪ್ವೈಲಿಂಗ್ ಆಗಿ ಅಲ್ಲಿ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ, ಅಲ್ಲಿ ಮರೈನ್ ಡೈವರ್ಸಿಟಿ ಜಾಸ್ತಿ ಹೈ ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು ಜಿಯೋಗ್ರಫಿಲಿ ಮತ್ತು ಎನ್ವಿರಾನ್ಮೆಂಟಲ್ಲೂ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಜೊತೆಗೆ ಇಲ್ಲಿ ಆಗಲೇ ಹೇಳ್ದಂಗೆ ಕೋಲ್ಡ್ ನ್ಯೂಟ್ರಿಯೆಂಟ್ ರಿಚ್ ವಾಟರ್ ರೈಸಸ್ ಫ್ರಮ್ ದ ಡೀಪ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದ ಮಾನ್ಸೂನ್ ಸೀಸನ್ ವಿಚ್ ವಿಲ್ ರಿಸಲ್ಟ್ ಇನ್ ದ ಪ್ಲಾಂಕ್ಟನ್ ಬ್ಲೂಮ್ಸ್ ದ್ಯಾಟ್ ಅಟ್ರಾಕ್ಟ್ ಎವ್ರಿಥಿಂಗ್ ಫ್ರಮ್ ವೇಲ್ ಶಾರ್ಕ್ಸ್ ಟು ಹಂಬ್ಯಾಕ್ ವೇಲ್ಸ್. ಸರಿನಾ? ಸೊ ಎಲ್ಲದು ಕೂಡ ಅಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಫೇಮಸ್ ಫಾರ್ ರಿಚ್ ಮರೈನ್ ಬಯೋಡೈವರ್ಸಿಟಿ, ಕೋರಲ್ ರೀಫ್ಸ್, ಸ್ಪಾಂಜಸ್, ಸೀವೀಡ್ಸ್ ಆ್ಯಂಡ್ ಆಲ್ಗೆ, ಮರೈನ್ ಟರ್ಟಲ್ಸ್, ವೇಲ್ಸ್, ಹಂಬ್ಯಾಕ್ ವೇಲ್ಸ್ ಎಲ್ಲವೂ ಕೂಡ ಇಲ್ಲಿ ಕಂಡುಬರುತ್ತೆ. ಜೊತೆಗೆ ಇಟ್ ಈಸ್ ಆಲ್ಸೋ ಸ್ಟ್ರಾಟಜಿಕಲಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಟ್ ಲೈಸ್ ಅಲಾಂಗ್ ದ ಇಂಪಾರ್ಟೆಂಟ್ ಸೀ ರೂಟ್ಸ್. ಇದೇನು ಕನೆಕ್ಟ್ ಮಾಡುತ್ತೆ? ಇಂಡಿಯನ್ ಓಷನ್ ಮತ್ತು ಅರೇಬಿಯನ್ ಸೀನ ಕನೆಕ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಮೇಜರ್ ಶಿಪ್ಪಿಂಗ್ ಲೇನ್ಸ್. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೂಡ. ಸೊ ಆಗಲೇ ಕೇಳಿದಂಗೆ ಇದು ಯಾವ ಸ್ಟೇಟ್ ಅಂತ ಮೆನ್ಷನ್ ಮಾಡಿ, ಹಾಗೆ ಇದು ಯಾವ ಸ್ಟೇಟ್ ಅಂತ ಮೆನ್ಷನ್ ಮಾಡಿ, ಏನೇನು ಕನೆಕ್ಟ್ ಮಾಡುತ್ತೆ ಹಾಗೂ ಇಲ್ಲಿ ಕಂಡುಬರುವಂಥ ಇಂಪಾರ್ಟೆಂಟ್ ಸ್ಟೇಟ್ಸ್ ಯಾವುದಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಹಲಾನಿಯತ್ ಐಲ್ಯಾಂಡ್ಸ್. ಥರ್ಡ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ನಾಸಾಸ್ ಮೂನ್ ಬೇಸ್ ಪ್ರೋಗ್ರಾಮ್. ಸೊ ನ್ಯೂಸಲ್ಲಿ ಹಾಕಿದೆ ಅಂತಂದರೆ ರೀಸೆಂಟಾಗಿ ನಾಸಾ ಫಾರ್ಮಲಿ ಇನ್ವೈಟೆಡ್ ಇಂಡಿಯಾ ಟು ಜಾಯಿನ್ ಮೂನ್ ಬೇಸ್ ಪ್ರೋಗ್ರಾಮ್. ಇಂಡಿಯಾ ಅಂದರೆ ಬೇಸಿಕಲಿ ಇಸ್ರೋನ ಮೂನ್ ಬೇಸ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋದಕ್ಕೋಸ್ಕರ ಫಾರ್ಮಲಿ ಇನ್ವೈಟ್ ಮಾಡಿದ್ದಾರೆ. ಸೊ ದಿಸ್ ಇನ್ವಿಟೇಷನ್ನ ಯಾವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ 9th ಇಂಡಿಯಾ USA ಸಿವಿಲ್ ಸ್ಪೇಸ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ನ ಬೆಂಗಳೂರಲ್ಲಿ ಮಾಡಲಾಗಿತ್ತು 5th ಮತ್ತು 6th ಆಗಸ್ಟಲ್ಲಿ. ಆವಾಗ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಹಾಗಿದ್ರೆ ಏನಪ್ಪ ಇದು ಮೂನ್ ಬೇಸ್ ಪ್ರೋಗ್ರಾಮ್ ಅಂತಂದರೆ ಇಟ್ ಈಸ್ ನಾಸಾಯಿಂದ ಲೀಡ್ ಮಾಡ್ತಿರುವಂಥ ಪ್ರೋಗ್ರಾಮ್ ಇದು. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಆಂಬಿಷಿಯಸ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಏನು ಮಾಡ್ತಾ ಇದ್ದಾರೆ ನೇಮಲ್ಲಿ ಹೇಳುವಂಥ ಹಾಗೆ, ಸೊ ಲೂನಾರ್ ಸೌತ್ ಪೋಲ್ ಅಂದರೆ ಮೂನಲ್ಲಿರುವಂಥ ಸೌತ್ ಪೋಲಲ್ಲಿ ಒಂದು ಹ್ಯೂಮನ್ ಪ್ರೆಸೆನ್ಸ್ನ ಸಸ್ಟೈನ್ ಮಾಡೋದಕ್ಕೋಸ್ಕರ ಒಂದು ಬೇಸ್ನ ಕ್ರಿಯೇಟ್ ಮಾಡ್ಬೇಕಂತ ಇದ್ದಾರೆ. ಸೊ ದ್ಯಾಟ್ ಈಸ್ ಮೂನ್ ಬೇಸ್ ಪ್ರೋಗ್ರಾಮ್ ಅಂತ. ಇಟ್ ವಿಲ್ ಬಿ ಹ್ಯುಮ್ಯಾನಿಟೀಸ್ ಫಸ್ಟ್ ಲೂನಾರ್ ಔಟ್ಪೋಸ್ಟ್, ಪ್ಲೇಸ್ ವೇರ್ ಆಸ್ಟ್ರೋನಾಟ್ಸ್ ವಿಲ್ ಲಿವ್, ವರ್ಕ್ ಆ್ಯಂಡ್ ಎಕ್ಸ್ಪ್ಲೋರ್. ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಏನು ಮಾಡ್ತಾರೆ ಆಸ್ಟ್ರೋನಾಟ್ಸ್ ಸ್ಪೇಸ್ ಸ್ಟೇಷನ್ಗೆ ಹೋದಾಗ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಹೋಗಿ ರಿಸರ್ಚ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಇವಾಗ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಒಂದು ಮೂನ್ ಮೇಲೆ ಈ ರೀತಿ ಅಂತ ಒಂದು ಚೆಕ್ ಪೋಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಔಟ್ಪೋಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಆಸ್ಟ್ರೋನಾಟ್ಸ್ ಬರೀ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಷ್ಟೇ ಅಲ್ಲ, ಅಲ್ಲಿಂದ ಮೂನಲ್ಲಿ ಹೋಗಿ ವಾಸ ಮಾಡ್ಬೋದು, ಅಲ್ಲಿ ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಬೇಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡ್ತಿರುವಂಥ ಪ್ರೋಗ್ರಾಮ್ ಇದು. ಸೊ ಯಾವ ರೀತಿ ಅಂತಂದರೆ ಬರೀ ಇಷ್ಟು ದಿನ ಸೈಂಟಿಫಿಕ್ ಅಥವಾ ಸೈಫೈ ಮೂವಿಯಲ್ಲಿ ನೋಡ್ತಿರುವಂಥದ್ದನ್ನು ರಿಯಾಲಿಟಿ ಮಾಡೋಕ್ಕೆ ಮುಂದಾಗ್ತಿರುವಂಥ ನಾಸಾ ಇದು. ಇದರಲ್ಲಿ ಸೀರೀಸ್ ಆಫ್ ಕ್ರೂಡ್ ಆ್ಯಂಡ್ ಅನ್ಕ್ರೂಡ್ ಮಿಷನ್ ಮಾಡಲಾಗುತ್ತೆ. ಸೊ ನಾಸಾ ಆ್ಯಂಡ್ ಇಟ್ ಪಾರ್ಟ್ನರ್ಸ್ ವಿಲ್ ಬಿಲ್ಡ್ ದ ಇನ್ಫ್ರಾಸ್ಟ್ರಕ್ಚರ್ ನೀಡೆಡ್. ಸೊ ಮೂನ್ ಮೇಲೆ ಹೋಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕಂಡಕ್ಟ್ ಮಾಡ್ಬೇಕಂತಂದರೆ ಒಂದೇ ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಫೇಸ್ಡ್ ಮ್ಯಾನರಲ್ಲಿ ಹೋಗ್ತಾ ಇರ್ತಾರೆ. ಸೊ ಆ್ಯಂಡ್ ಇದೇನು ಮಾಡುತ್ತೆ ಅಂದರೆ ಇಟ್ ಪ್ರಿಪೇರ್ಸ್ ಫ್ಯೂಚರ್ ಎಕ್ಸ್ಪ್ಲೋರೇಷನ್ ಆಫ್ ಮಾರ್ಸ್. ಸೊ ಮೂನಿಂದ ಸ್ಟಾರ್ಟ್ ಮಾಡಿ ಮೂನಲ್ಲಿ ಔಟ್ಪೋಸ್ಟ್ನ ಬಿಲ್ಡ್ ಮಾಡಿದ ಮೇಲೆ ಇದು ಸಕ್ಸಸ್ ಆಯ್ತು ಅಂದರೆ ನೆಕ್ಸ್ಟ್ ಮಾರ್ಸಿಗೆ ಕೂಡ ಎಕ್ಸ್ಟೆಂಡ್ ಮಾಡ್ಬೇಕಂತ ನಾಸಾ ಅವರ ಡ್ರೀಮ್ ಇದೆ. ಸೊ ಲೂನಾರ್ಸ್ ಸೌತ್ ಪೋಲ್ ಯಾಕಪ್ಪ ಅಂತಂದರೆ ಸೌತ್ ಪೋಲಲ್ಲಿ ಮುಂಚೆ ನಮ್ಮ ಚಂದ್ರಯಾನ್ 3 ಅವರು ತೋರಿಸಿಕೊಟ್ಟಂಗೆ ವಾಟರ್ ಐಸ್ ಪರ್ಮನೆಂಟ್ಲಿ ಇದೆ ಅಲ್ಲಿ. ಸೊ ವಾಟರ್ ಐಸ್ ಇರೋದ್ರಿಂದ ಹೈ ಸೈಂಟಿಫಿಕ್ ವ್ಯಾಲ್ಯೂ ಇದೆ, ಜೊತೆಗೆ ಪೊಟೆನ್ಷಿಯಲಿ ಯೂಸ್ಫುಲ್ ಲೂನಾರ್ ರಿಸೋರ್ಸಸ್ ಸಿಗುತ್ತೆ ಅಲ್ಲಿ. ಆ್ಯಂಡ್ ಆಲ್ಸೋ ಐಡಿಯಲ್ ಲೊಕೇಶನ್ ಫಾರ್ ಸಸ್ಟೈನ್ಡ್ ಹ್ಯೂಮನ್ ಪ್ರೆಸೆನ್ಸ್. ಯಾಕಂದರೆ ವಾಟರ್ ಐಸ್ ಇದೆ, ಎಲ್ಲ ಕರೆಕ್ಟಾಗಿರೋದ್ರಿಂದ ಲಾಂಗ್ ಟರ್ಮ್ ಬೇಸಿಸ್ಗೆ ಅಲ್ಲಿ ನೀವು ಸಸ್ಟೈನ್ ಮಾಡಬೇಕಂತಂದರೆ ಸೌತ್ ಪೋಲ್ ಬೆಟರ್ ಆಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಆಗಲೇ ಹೇಳ್ದಂಗೆ ಮೂನ್ ಬೇಸ್ ಪ್ರೋಗ್ರಾಮಲ್ಲಿ ಇಟ್ ಈಸ್ ಅ ಫೇಸ್ಡ್ ಅಪ್ರೋಚ್ ಅಂದರೆ ಒಂದೇ ಸರಿ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಸೊ ಫೇಸ್ 1 ಅಥವಾ ಸ್ಟೇಜ್ 1 ಯಾವಾಗ ಇದೆ ಇವಾಗಿಂದ 2029 ಸೊ ಇದ್ರಲ್ಲಿ ಏನು ಮಾಡ್ತಾರೆ, ಇದರಲ್ಲಿ ಫಸ್ಟ್
ರಿಲಯಬಲ್ ಆಕ್ಸೆಸ್ ಆಗಲಿ, ಎಕ್ಸ್ಪೆರಿಮೆಂಟ್ ಆಗಲಿ, ಲರ್ನ್ ಮಾಡೋದಕ್ಕೋಸ್ಕರ ಫೋಕಸ್ ಮಾಡ್ತಾರೆ. ಇದರಲ್ಲಿ ರೋಬೋಟಿಕ್ ಮಿಷನ್ಸ್ನ ಕಳಿಸ್ತಾರೆ. ಎಲ್ಲಿಗೆ? ಲೂನಾರ್ ಸೌತ್ ಪೋಲ್ನ. ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಬರಲಿ. ಆಮೇಲೆ ನ್ಯೂ ಟೆಕ್ನಾಲಜೀಸ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೋಸ್ಕರ, ಜೊತೆಗೆ ಅಲ್ಲಿರುವಂಥ ನಾಲೆಜ್ನ ಗ್ಯಾದರ್ ಮಾಡೋದಕ್ಕೋಸ್ಕರ ಟ್ರೈ ಮಾಡಲಾಗುತ್ತೆ. ಓಕೆ, ಓನ್ಲಿ ನಾಲೆಜ್ ಗೇನ್ ಮಾಡೋದಕ್ಕೋಸ್ಕರ ಮಾಡಲಾಗುತ್ತೋ ಅಂಥದಕ್ಕೆ ಫೇಸ್ 1 ಅಂತ ಕರೀತಾರೆ. ಇದರಲ್ಲಿ ಪ್ರಾಮಿಸಿಂಗ್ ಲೊಕೇಶನ್ಸ್ ನೋಡ್ಕೋತಾರೆ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಚೆನ್ನಾಗಿದೆ ಅಂತೇಳಿ. ಆಮೇಲೆ ರಿಸ್ಕ್ನ ರಿಡ್ಯೂಸ್ ಮಾಡಿ ಮಿಷನ್ ಕ್ಯಾಪಬಿಲಿಟೀಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯೋಚನೆ ಮಾಡಲಾಗುತ್ತೆ ಫೇಸ್ 1ನಲ್ಲಿ. ನೆಕ್ಸ್ಟ್ ಯಾವುದು? ಫೇಸ್ 2. ಸೊ ಇದು ಫೇಸ್ 2 ಸಿಗ್ನಿಫಿಕೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ 2029 2032 ಅಲ್ಲಿ ಬಿಲ್ಡ್ ಆ್ಯಂಡ್ ಎಕ್ಸ್ಪ್ಯಾಂಡ್. ಇದರಲ್ಲಿ ಏನು ಮಾಡ್ತಾರೆ? ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡಿಪ್ಲಾಯ್ ಮಾಡ್ತಾರೆ. ಯಾಕೆ? ಟು ಸಪೋರ್ಟ್ ಲಾಂಗ್ ಟರ್ಮ್ ಆಪರೇಷನ್ಸ್. ಇದರಲ್ಲಿ ಪವರ್ ಸಿಸ್ಟಮ್ಸ್, ಕಾರ್ಗೋ ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್, ಕಮ್ಯುನಿಕೇಷನ್ಸ್ ಎಲ್ಲದನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. ಎಲ್ಲಿಗೆ? ಮೂನ್ಗೆ. ಇದಾದಮೇಲೆ ಹ್ಯುಮ್ಯಾನಿಟೀಸ್ ಫುಟ್ ಪ್ರಿಂಟ್ ಆನ್ ದ ಮೂನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಮುಂಚೆ ಏನಾಗಿದೆ? ನಿಮಗೆ ಗೊತ್ತಿರೋ ಹಾಗೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮತ್ತು ಬಜ್ ಆಲ್ಡ್ರಿನ್ ಅವರು USA ಮೂನ್ ಮೇಲೆ ಹೋಗಿ ಕಾಲಿಟ್ಟು ನಡೆದಂತ ಬಂದಂಥ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದಾರೆ. ಅದಾದಮೇಲೆ ತುಂಬ ಜನ ಹೋಗಿದ್ದಾರೆ, ಬಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ಗೆ ಔಟ್ ಪೋಸ್ಟ್ ಇಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ? ಔಟ್ ಪೋಸ್ಟ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಮಾಡುತ್ತೆ ಇದು ಮುಂದೆ ಬರುವಂಥ ಕಾಂಪ್ಲೆಕ್ಸ್ ಮಿಷನ್ಸ್ಗೆ ನಮ್ಮನ್ನ ರೆಡಿ ಮಾಡುತ್ತೆ. ಫೈನಲ್ ಫೇಸ್ ಅಥವಾ ಥರ್ಡ್ ಫೇಸ್ ಆ್ಯಂಡ್ ಬಿಯಾಂಡ್ ಅಂತಂದರೆ 2032 ಮತ್ತು ಬಿಯಾಂಡ್ ಅಂತ ಕರೀತಾರೆ. ಇಲ್ಲಿ ಲಿವ್ ಆ್ಯಂಡ್ ವರ್ಕ್ ಆನ್ ದ ಮೂನ್. ಸೊ ಇಲ್ಲಿ ಪ್ರೀವಿಯಸ್ ಇದರಲ್ಲಿ ಬಿಲ್ಡ್ ಮಾಡಲಾಗುತ್ತೆ ಇನ್ಫ್ರಾಸ್ಟ್ರಕ್ಚರ್ನ. ಸೊ ಇವಾಗ ಆ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡುವಂಥ ಫೇಸ್. ಇದರಲ್ಲಿ ಏನು ಮಾಡ್ತಾರೆ? ಪರ್ಮನೆಂಟ್ ಲೂನರ್ ಔಟ್ ಪೋಸ್ಟ್ನ ಮಾಡಲಾಗುತ್ತೆ. ಆಸ್ಟ್ರೋನಾಟ್ಸಲ್ಲಿ ಲೀವ್ ಮಾಡ್ಬೋದು, ವರ್ಕ್ ಮಾಡ್ಬೋದು ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ಸ್. ಜೊತೆಗೆ ಹ್ಯಾಬಿಟ್ಯಾಟ್ಸ್, ಪವರ್, ಕಮ್ಯುನಿಕೇಷನ್ಸ್, ಟ್ರಾನ್ಸ್ಪೋರ್ಟೇಷನ್, ಅದರ್ ಕ್ರಿಟಿಕಲ್ ಕೆಪಬಿಲಿಟೀಸ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಇದೇನು ಮಾಡುತ್ತೆ? ಲಾಂಗ್ ಟರ್ಮ್ ಹ್ಯೂಮನ್ ಪ್ರೆಸೆನ್ಸ್ನ ಇಲ್ಲಿ ಎಂಡ್ಯೂರ್ ಮಾಡೋದಕ್ಕೋಸ್ಕರ ಬಿಲ್ಡ್ ಮಾಡಲಾಗುತ್ತೆ. ಸೊ ವೆರಿ ಸಿಗ್ನಿಫಿಕೆಂಟ್ ಮಿಷನ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಇಂಡಿಯನ್ ರಿಲೆವೆನ್ಸ್ ಯಾಕಪ್ಪ ಅಂತಂದರೆ, ಇಂಡಿಯಾಗೆ ಯಾಕೆ ಕರೆದಿದ್ದಾರೆ ಅಂತಂದರೆ, ಆಗಸ್ಟ್ 2023 ಇಂಡಿಯಾ ಸಕ್ಸಸ್ಫುಲಿ ಚಂದ್ರಯಾನ 3ನ ಸಕ್ಸಸ್ ಮಾಡಲಾಯಿತು ಮಿಷನ್ನ. ಸೊ ಇದರಲ್ಲಿ ಇಟ್ ಮೇಡ್ ಇಂಡಿಯಾ ದ ಫಸ್ಟ್ ಕಂಟ್ರಿ ಟು ಸಕ್ಸಸ್ಫುಲಿ ಲ್ಯಾಂಡ್ ಆನ್ ಮೂನ್ಸ್ ಸದರ್ನ್ ಪೋಲಾರ್ ರೀಜನ್. ಸೊ ಇದು ವೆರಿ ಸಿಗ್ನಿಫಿಕೆಂಟ್ ಇಂಡಿಯಾಸ್ ರಿಲೆವೆನ್ಸ್. ಇವಾಗ ಹೋಗ್ತಾ ಇದ್ದಲ್ಲಿ ನಾವು ಸದರ್ನ್ ರೀಜನ್ಗೆ ಹೋಗ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇಟ್ ಸ್ಟ್ರೆಂಥನ್ಸ್ ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಲೂನರ್ ಎಕ್ಸ್ಪ್ಲೋರೇಷನ್. ಇದು ಆಲ್ಸೋ ಬಿಲ್ಡ್ಸ್ ಆನ್ ಆರ್ಟೆಮಿಸ್ ಅಕಾರ್ಡ್ಸ್ ಆ್ಯಂಡ್ ಗ್ರೋವಿಂಗ್ ಇಂಡಿಯಾ US ಪೇರ್ಡ್ನ ಪಾರ್ಟ್ನರ್ಶಿಪ್. ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತೀರ ಅಂದರೆ, ಇದು ಆರ್ಟೆಮಿಸ್ ಅಕಾರ್ಡ್ ಅಂದರೆ ಏನಪ್ಪ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಆರ್ಟೆಮಿಕ್ಸ್ ಅಕಾರ್ಡ್ಸ್ ಅಂದರೆ ಏನಂತ ತಿಳಿಸಿ. ಇದನ್ನು UPSC 2024 ಪ್ರಿಲಿಮ್ಸಲ್ಲಿ ಕೇಳಲಾಗಿತ್ತು, ಹಾಗೂ KPSC ಈ ವರ್ಷ ಕೇಳುವಂಥ ಚಾನ್ಸಸ್ ಇದೆ. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಆರ್ಟೆಮಿಸ್ ಅಕಾರ್ಡ್ಸ್ ಅಂದರೆ ಅಂತ ತಿಳಿಸಿ. ಸೊ ಲಾಂಗ್ ಟರ್ಮ್ ಗೋಲ್ ಏನಪ್ಪ ಅಂತಂದರೆ, ಲಾಂಗ್ ಟರ್ಮ್ ಗೋಲ್ ಅಂದರೆ ಫಸ್ಟ್ ಮೂನ್ನ ಒಂದು ಎಕ್ಸ್ಪೆರಿಮೆಂಟೇಷನ್ ಥರ ಯೂಸ್ ಮಾಡ್ಕೋತಾರೆ, ಟೆಸ್ಟ್ ಬೆಡ್ ಥರ ಯೂಸ್ ಮಾಡ್ಕೋತಾರೆ ಫಾರ್ ಟೆಕ್ನಾಲಜೀಸ್. ಯಾಕೆಂದರೆ ಮೂನಿಂದ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ? ಮಾರ್ಸಿಗೆ ಎಕ್ಸ್ಪೆಂಡ್ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ವೆರಿ ಸಿಗ್ನಿಫಿಕೆಂಟ್ ಮಿಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ರಿಲೇಟೆಡ್ ಟು ಸದರ್ನ್ ಆಫ್ರಿಕನ್ ಕಸ್ಟಮ್ಸ್ ಯೂನಿಯನ್ ಆರ್ SACU. ನ್ಯೂಸಲ್ಲಿ ಯಾಕಿದೆ ಅಂತಂದರೆ, ರೀಸೆಂಟಾಗಿ ಅಂದರೆ 12 ಆಗಸ್ಟ್ 2026 ಇಂಡಿಯಾ ಆ್ಯಂಡ್ ದ 5 ಮೆಂಬರ್ಸ್ ಸೌದರ್ನ್ ಆಫ್ರಿಕನ್ ಕಸ್ಟಮ್ಸ್ ಯೂನಿಯನ್, ದಟ್ ಈಸ್ SACU, ಸೈನ್ಡ್ ಟರ್ಮ್ಸ್ ಆಫ್ ರೆಫರೆನ್ಸ್ ಟು ಸ್ಟಾರ್ಟ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಸೊ ಇಂಡಿಯಾ ಮತ್ತು SACU ನಡುವೆ ಇದೊಂದು ರೀತಿಯಾದ ಬಿಗ್ ಸ್ಟೆಪ್. ಯಾವುದಕ್ಕೆ? ಟ್ರೇಡ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಬಿಗ್ ಸ್ಟೆಪ್ ಅಂತಲೇ ಹೇಳಬಹುದು. ಸೊ ಏನು ಮಾಡ್ತಾ ಇದ್ದಾರೆ? ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ನ ಸೈನ್ ಮಾಡಲಾಗಿದೆ. ಓಕೆ, ಹಾಗಿದ್ರೆ SACU ಅಂದರೆ ಏನಪ್ಪ? ಇಟ್ ಈಸ್ ಆನ್ ಆಫ್ರಿಕನ್ ರೀಜನಲ್ ಎಕನಾಮಿಕ್ ಆರ್ಗನೈಸೇಷನ್. ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅ ರೀಜನಲ್ ಎಕನಾಮಿಕ್ ಆರ್ಗನೈಸೇಷನ್. ಇಟ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಕಸ್ಟಮ್ಸ್ ಯೂನಿಯನ್. 1910 ಏನಂತಂದರೆ, ಯುರೋಪಿಯನ್ ಯೂನಿಯನ್ ಅವೆಲ್ಲ ಇನ್ನೂ ಆಫ್ಟರ್ ಥಾಟ್ ಆಗಿತ್ತು. ಅವಾಗ ಯುರೋಪಲ್ಲಿ ಹೊಡೆದಾಟ ಮಾಡ್ತಾಯಿದ್ರು. ಆವಾಗಲೇ 1910 ಆಫ್ರಿಕಾದಲ್ಲಿ ಒಂದು ಎಕನಾಮಿಕ್ ಆರ್ಗನೈಸೇಷನ್ ಮಾಡಲಾಗಿತ್ತು. ಸೊ ಸೆಕ್ರೆಟರಿಯೇಟ್ ಎಲ್ಲಿದೆ? ಇಟ್ ಈಸ್ ಇನ್ ವಿಂಡ್ಹೋಕ್, ನಮಿಬಿಯಾ. 5 ಮೆಂಬರ್ ಸ್ಟೇಟ್ಸ್ ಯಾವುದಪ್ಪ ಅಂತಂದರೆ, ಸೌತ್ ಆಫ್ರಿಕಾ, ನಮಿಬಿಯಾ, ಬೋಟ್ಸ್ವಾನಾ, ಲೆಸೋತೋ, ಇಸವಾಂತಿ. ಓಕೆ, ಫಾರ್ಮರ್ಲಿ ಇದನ್ನ ಸ್ವಾಜಿಲ್ಯಾಂಡ್ ಅಂತ ಕರಿತಾ ಇದ್ರು. ಸೊ ಇವೆಲ್ಲ ಸೇರ್ಕೊಂಡು 5 ಕಂಟ್ರಿ ಸೇರ್ಕೊಂಡು ಇವಾಗ SACU ಅಂತ ಮಾಡ್ತಾರೆ. ಸೊ ಇದರ ಮೇನ್ ಏನಪ್ಪ ಅಂತಂದರೆ, ಒಂದು ಕಾಮನ್ ಎಕ್ಸ್ಟರ್ನಲ್ ತಾರೀಫ್, ಕಾಮನ್ ಕಸ್ಟಮ್ಸ್ ರೆವೆನ್ಯೂಸ್, ಕೋಆರ್ಡಿನೇಟ್ ಪಾಲಿಸೀಸ್ ಆಗಲಿ, ಡಿಸಿಷನ್ ಮೇಕಿಂಗ್ ಆಗಲಿ, ವೈಡ್ ರೇಂಜ್ ಟ್ರೇಡ್ ಇಶ್ಯೂಸ್ ಮೇಲೆ ಇದನ್ನೆಲ್ಲದನ್ನು ಮಾಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಗ್ರೂಪಿಂಗ್ ಇದು. ನೋಡಿ ಮ್ಯಾಪಲ್ಲಿ ನೋಡಿದ್ರೆ ಇಲ್ಲಿ ಕಂಡಿರುವಂಥ ಕಂಟ್ರೀಸ್ ಇದು. ಓಕೆ, ಲೆಸೋತೋ ಆ್ಯಂಡ್ ಎಸ್ವಾತಿನಿ ಆರ್ ಸ್ವಾಜಿಲ್ಯಾಂಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ SACU. ಸೊ ಹಾಗಿದ್ರೆ ಕಸ್ಟಮ್ಸ್ ಯೂನಿಯನ್ ಅಂದರೆ ಏನು? ಕಸ್ಟಮ್ಸ್ ಯೂನಿಯನ್ ಅಂತಂದರೆ, ದೇರ್ ವಿಲ್ ಬಿ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಅಮಂಗ್ ದ ಮೆಂಬರ್ ಸ್ಟೇಟ್ಸ್. ಇದು 5 ಸ್ಟೇಟ್ಸ್ ಇದೆಯಲ್ಲ, ಸೊ 5 ಕಂಟ್ರಿ ಮಧ್ಯೆ ಗೂಡ್ಸ್ ಯಾವ ಥರ ಆಗುತ್ತೆ ಅಂದರೆ ಫ್ರೀ ಮೂವ್ಮೆಂಟ್ ಇರುತ್ತೆ. ಅಂದರೆ ತಾರೀಫ್ ಇರಲ್ಲ ಅದ್ರ ಮೇಲೆ.
ಓಕೆ, ನೆಕ್ಸ್ಟ್ ದೇರ್ ವಿಲ್ ಬಿ ಕಾಮನ್ ಎಕ್ಸ್ಟರ್ನಲ್ ತಾರಿಫ್ ಆನ್ ನಾನ್ ಮೆಂಬರ್ ಕಂಟ್ರೀಸ್. ಅಂದರೆ ಈ 5 ಕಂಟ್ರೀಸ್ ಬಿಟ್ಟು ಈ 5 ಕಂಟ್ರೀಸ್ ಜೊತೆಗೆ ಟ್ರೇಡ್ ಮಾಡೋದಕ್ಕೋಸ್ಕರ ಬೇರೆ ಯಾವುದು ಕಂಟ್ರಿ, ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ತೊಗೊಳ್ಳಿ, ಕಂಟ್ರಿ ಟ್ರೇಡ್ ಮಾಡ್ಬೇಕಂದ್ರೆ ಈ ಇಂಡಿಯಾ ಈ 5 ಕಂಟ್ರೀಸ್ ಜೊತೆಗೆ ಟ್ರೇಡ್ ಮಾಡ್ಬೇಕಂದ್ರೆ ಎಲ್ಲ ಕಂಟ್ರೀಸು ಕೂಡ ಒಂದೇ ಒಂದು ತಾರಿಫ್ನ ಹಾಕ್ತಾರೆ. ಅದೇ ಕಾಮನ್ ಎಕ್ಸ್ಟರ್ನಲ್ ತಾರಿಫ್ ಅಂತ ಕರೀತಾರೆ. ಜೊತೆಗೆ ಕಸ್ಟಮ್ಸಲ್ಲಿ ಬರುವಂಥ ರೆವೆನ್ಯೂ ಏನಿರುತ್ತೆ ಅದನ್ನ ಕಾಮನ್ ಆಗಿ ಶೇರ್ ಮಾಡ್ಕೋತಾರೆ. ಜೊತೆಗೆ ಪಾಲಿಸೀಸ್ ಮತ್ತು ಡಿಸಿಷನ್ ಮೇಕಿಂಗಲ್ಲಿ ಕೋಆರ್ಡಿನೇಷನ್ ಮಾಡ್ಕೋತಾರೆ. ಓಕೆ, ಸೊ ಕಾಮನ್ ಎಕ್ಸ್ಟರ್ನಲ್ ತಾರಿಫ್ ಅಂದರೆ ಏನು? ಇಟ್ ಈಸ್ ಅ ಕೀ ಫ್ಯಾಕ್ಟರ್ ಆಫ್ SSU, ಅಂದರೆ ಮೆಂಬರ್ಸ್ ಫ್ರಮ್ ಅ ಸಿಂಗಲ್ ಕಸ್ಟಮ್ಸ್ ಟೆರಿಟರಿ ಅಂತ ಕ್ರಿಯೇಟ್ ಮಾಡುತ್ತೆ. CETA ಅಪ್ಲೈಸ್ ಟು ಗೂಡ್ಸ್ ಇಂಪೋರ್ಟೆಡ್ ಫ್ರಮ್ ಆಲ್ ನಾನ್ ಮೆಂಬರ್ ಟೆರಿಟರೀಸ್. ಎಲ್ಲ ನಾನ್ ಮೆಂಬರ್ ಟೆರಿಟರೀಸ್ಗೂ ಕೂಡ ಸೇಮ್ ಕಾಮನ್ ಎಕ್ಸ್ಟರ್ನಲ್ ತಾರಿಫ್ನ ಹಾಕ್ತಾರೆ. ಓಕೆ, ಸೊ SSU ಬಗ್ಗೆ ತಿಳ್ಕೊಬೇಕಂದ್ರೆ ಸೌತ್ ಆಫ್ರಿಕಾ ಅಕೌಂಟ್ಸ್ ಫಾರ್ ಆಲ್ಮೋಸ್ಟ್ 91% ಆಫ್ ದ ಬ್ಲಾಕ್ಸ್ ಟೋಟಲ್ ಎಕನಾಮಿಕ್ ಔಟ್ಪುಟ್. ಸೌತ್ ಆಫ್ರಿಕಾ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ ದ ಗ್ರೂಪಿಂಗ್. ಸೊ ಟೋಟಲ್ ಪಾಪ್ಯುಲೇಷನ್ ಆಫ್ SSU ಎಷ್ಟಿದೆ? ಆಲ್ಮೋಸ್ಟ್ 65 ಮಿಲಿಯನ್ ಪೀಪಲ್ ಇದೆ. ಬಟ್ ಇದು ರಿಸೋರ್ಸ್ ವೈಸ್ ತುಂಬ ಇಂಪಾರ್ಟೆಂಟ್ ರೀಜನ್. ಮಿನರಲ್ಸ್ ಆಗಲಿ, ಡೈಮಂಡ್ಸ್ ಆಗಲಿ, ಗೋಲ್ಡ್, ಪ್ಲಾಟಿನಮ್, ಅಗ್ರಿಕಲ್ಚರ್ ಎಕ್ಸೆಟ್ರಾ ಎಲ್ಲವಾದಂಥ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಕಂಡುಬರುತ್ತೆ ನಮಗೆ. ಸೊ ಇವಾಗ ಮಾಡಿರುವಂಥ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟಲ್ಲಿ ಇಂಪಾರ್ಟೆಂಟ್ ಕೀ ಏರಿಯಾಸ್ ಯಾವುದಪ್ಪ ಅಂತಂದರೆ, ಒಂದು ಟ್ರೇಡ್ ಇನ್ ಗೂಡ್ಸ್, ರೂಲ್ಸ್ ಆಫ್ ಒರಿಜಿನ್, ಕಸ್ಟಮ್ಸ್ ಪ್ರೊಸೀಜರ್ಸ್, ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಯಾವ ಥರ ಮಾಡಬೇಕು, ಸ್ಯಾನಿಟರಿ ಆ್ಯಂಡ್ ಫೈಟೋ ಸ್ಯಾನಿಟರಿ ಮೇಜರ್ಸ್ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಬಟ್ ಟೋಟಲ್ ಫ್ರೇಮ್ವರ್ಕ್ನ ಔಟ್ಲೈನ ಇನ್ನೂ ಫಾರ್ಮ್ ಮಾಡಿಲ್ಲ. ಸೊ ಇದರಿಂದ ಇಂಪಾರ್ಟೆನ್ಸ್ ಯಾಕೆ ಇಂಡಿಯಾಕ್ಕೆ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಒಂದು ಇಂಡಿಯನ್ ಗೂಡ್ಸ್ಗೆ ಒಂದು ಗ್ರೇಟರ್ ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ಸ್, ಫಾರ್ಮಾ, ಮಷಿನರಿ ಎಕ್ಸೆಟ್ರಾಗೆ ಒಂದು ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ ಇಲ್ಲಿ SSU ಅಲ್ಲಿ. ಜೊತೆಗೆ ಸ್ಟ್ರೆಂಥೆನ್ಸ್ ದ ಎಕನಾಮಿಕ್ ಎಂಗೇಜ್ಮೆಂಟ್ ವಿತ್ ಸೌತ್ ಆಫ್ರಿಕಾ ಆರ್ ಸದರ್ನ್ ಆಫ್ರಿಕಾ. ಆಲ್ಸೋ ಅಪರ್ಚುನಿಟಿ ಸಿಗುತ್ತೆ ಯಾವುದಕ್ಕೆ? ಟು ಗೆಟ್ ಆಕ್ಸೆಸ್ ಟು ಕ್ರಿಟಿಕಲ್ ಮಿನರಲ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಗ್ರೀನ್ ಟ್ರಾನ್ಸಿಷನ್. ಆ್ಯಂಡ್ ಆಲ್ಸೋ ಸಪೋರ್ಟ್ಸ್ ಇಂಡಿಯಾಸ್ ಆಫ್ರಿಕಾ ಪಾಲಿಸಿ ಆ್ಯಂಡ್ ಡೈವರ್ಸಿಫಿಕೇಷನ್ ಆಫ್ ಟ್ರೇಡ್ ಪಾರ್ಟ್ನರ್ಸ್. ಸೊ ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಸದರ್ನ್ ಆಫ್ರಿಕನ್ ಕಸ್ಟಮ್ಸ್ ಯೂನಿಯನ್ ಆ್ಯಂಡ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಈ ಸರಿ ಬರುವಂಥ KPSC ಆಗಲಿ UPSC ಆಗಲಿ ಪ್ರಿಲಿಮ್ಸ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನೀವೇನು ನೋಡೋಕ್ಕಾಗತ್ತೆ ಅಂದರೆ, ಇಲ್ಲಿ ಮೆನ್ಷನ್ ಮಾಡಿರುವಂಥ 5 ಕಂಟ್ರೀಸ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ, ಈ ಕಂಟ್ರೀಸಲ್ಲಿ ಒಂದು ಕಂಟ್ರಿ 2 ಕಂಟ್ರಿ ವಿತಿನ್ ಒಂದು ಕಂಟ್ರಿ ಒಳಗಡೆ ಇದೆ, ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಒಂದೇ ಕಂಟ್ರಿ ಜಿಯೋಗ್ರಫಿಕಲ್ ಬಾರ್ಡರ್ ಒಳಗಡೆ ಇನ್ನೂ 2 ಕಂಟ್ರೀಸ್ ಇದೆ, ಅದು ಯಾವುದಂತ ತಿಳಿಸಿ ನನಗೆ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಇಟ್ ಈಸ್ ರಿಲೇಟೆಡ್ ಟು ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2026. ನ್ಯೂಸಲ್ಲಿ ಹಾಕಿದೆ ಅಂತಂದರೆ, ಲೋಕಸಭಾದಲ್ಲಿ MMDR, ದಟ್ ಈಸ್ ಮೈನ್ಸ್ ಮಿನರಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಏನಪ್ಪ ಅಂತಂದರೆ, ಟು ರಿಫಾರ್ಮ್ ಮಿನರಲ್ ಸೆಕ್ಟರ್, ಸ್ಟ್ರೆಂಥನ್ ಸೆಂಟರ್ಸ್ ಕಂಟ್ರೋಲ್ ಎಕ್ಸೆಟ್ರಾ. ಸೊ ಕೀ ಪ್ರೊವಿಷನ್ಸ್ ಏನಿದೆ ಅಂತಂದರೆ, ಫಸ್ಟ್ ಇಟ್ ವಿಲ್ ಪುಟ್ ರೆಸ್ಟ್ರಿಕ್ಷನ್ಸ್ ಆನ್ ದ ಸ್ಟೇಟ್ ಲೆವೀಸ್. ಏನಂದರೆ, ಸ್ಟೇಟ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಫ್ರಾಮ್ imposing additional taxes, cesses or levies on mineral rights and mineral bearing lands. ಸೊ ಇರಲೇನಂತಂದರೆ, ಸ್ಟೇಟಿಗೆ ಇರುವಂಥ ಪವರ್ಸ್ ಅಥವಾ ಫಂಕ್ಷನ್ಸ್ನ ಕಡಿಮೆ ಮಾಡ್ತಾ ಇದ್ದೀವಿ, ಸೆಂಟರ್ ಕಂಟ್ರೋಲ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಹಾಗಾಗಿ ಅಪೋಸಿಷನ್ ಪಾರ್ಟೀಸ್ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಲಾರ್ಜರ್ ಮಿನರಲ್ ಕನ್ಸೆಷನ್ಸ್ ಏನಪ್ಪ ಅಂದರೆ, ಇಟ್ ಪ್ರಪೋಸಸ್ ರಿಮೂವಲ್ ಆರ್ ರಿಲ್ಯಾಕ್ಸೇಷನ್ ಆಫ್ ಎಕ್ಸಿಸ್ಟಿಂಗ್ ಏರಿಯಾ ಲಿಮಿಟ್ಸ್ ಫಾರ್ ಮಿನರಲ್ ಕನ್ಸೆಷನ್ಸ್ ಟು ಫೆಸಿಲಿಟೇಟ್ ಲಾರ್ಜ್ ಸ್ಕೇಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಸೊ ಮುಂಚೆನಿದೆ ಅಂತಂದರೆ, ಕೆಲವೊಂದು ಏರಿಯಾಸಲ್ಲಿ ಲಿಮಿಟ್ ಇದೆ ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೋಸ್ಕರ, ಆ ಲಿಮಿಟ್ಸನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ, ಟು ಬ್ರಿಂಗ್ ಲಾರ್ಜರ್ ಇನ್ವೆಸ್ಟ್ಮೆಂಟ್. ದೆನ್ ಇಟ್ ಆಲ್ಸೋ ಸೀಕ್ಸ್ ಟು ಪ್ರಮೋಟ್ ಎಕ್ಸ್ಪ್ಲೋರೇಷನ್. ರೆಗ್ಯುಲೇಟರಿ ಫ್ರೇಮ್ವರ್ಕ್ನ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಸೊ ದಟ್ ಮೋರ್ ಪೀಪಲ್ ಆರ್ ಮೋರ್ ಕಂಪನೀಸ್ ಕ್ಯಾನ್ ಎಕ್ಸ್ಪ್ಲೋರ್. ಫೋಕಸ್ ಏನಿದೆ ಅಂತಂದರೆ, ಟು ಡಿಸ್ಕವರ್ ಇಂಡಿಯಾಸ್ ಅನ್ಟ್ಯಾಪ್ಡ್ ಮಿನರಲ್ ರಿಸೋರ್ಸಸ್. ನೆಕ್ಸ್ಟ್, ಇಟ್ ಆಲ್ಸೋ ಹ್ಯಾಸ್ ಅ ಪ್ರೊವಿಷನ್ಸ್ ರಿಲೇಟೆಡ್ ಟು ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ಸ್. ಇದೇನು ಮಾಡುತ್ತೆ? ಇಟ್ ಸಪೋರ್ಟ್ಸ್ ಫಾಸ್ಟರ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕ್ರಿಟಿಕಲ್ ಮಿನರಲ್ಸ್. ಕ್ರಿಟಿಕಲ್ ಮಿನರಲ್ಸ್ ಅಂದರೆ ಒಂದು ಕಂಟ್ರಿ ಇಂಪ್ರೂವ್ ಆಗೋದಕ್ಕೆ ಅಥವಾ ಡೆವಲಪ್ ಆಗೋದಕ್ಕೋಸ್ಕರ ಬೇಕಾಗಿರುವಂಥ ಇಂಪಾರ್ಟೆಂಟ್ ಮಿನರಲ್ಸ್ಗೆ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ಸ್ ಯಾವುದು? ಲಿಥಿಯಮ್, ಕೋಬಾಲ್ಟ್, ನಿಕಲ್, ಗ್ರಾಫೈಟ್ ಆ್ಯಂಡ್ ಅದರ್ ರೇರ್ ಅರ್ತ್ ಎಲಿಮೆಂಟ್ಸ್. ಜೊತೆಗೆ ಏನಿದೆ ಅಂತಂದರೆ, ಟು ಬ್ರಿಂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೆಕ್ಟರ್ ರಿಫಾರ್ಮ್ಸ್ ಆಲ್ಸೋ. ರೆಗ್ಯುಲೇಟರಿ ಅನ್ಸರ್ಟಿನಿಟಿನ ಕಡಿಮೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಜೊತೆಗೆ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೈಸ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಗುಡ್ ಬಿಲ್ಸ್ ಅಂತ ಹೇಳ್ಬೋದು. ಬಟ್ ಇಶ್ಯೂಸ್ ಏನಪ್ಪ ಅಂತಂದರೆ, ಸೆಂಟರ್ಸ್ ಕಂಟ್ರೋಲ್ ಜಾಸ್ತಿ ಆಗ್ತಾ ಇದೆ, ಸ್ಟೇಟ್ ಕಂಟ್ರೋಲ್ ಕಡಿಮೆ ಆಗ್ತಾ ಇದೆ. ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ ನೋಡ್ಬೇಕಂತಂದರೆ, ಎಂಟ್ರಿ 23 ಅಲ್ಲಿ ಸ್ಟೇಟ್ ಲಿಸ್ಟಲ್ಲಿ ರೆಗ್ಯುಲೇಷನ್ ಆಫ್ ಮಿನರಲ್ಸ್ ಆ್ಯಂಡ್ ಮಿನರಲ್ ಡೆವಲಪ್ಮೆಂಟ್ ಯಾರ ಕಡೆ ಬರುತ್ತೆ? ಇಟ್ ಈಸ್ ಅಂಡರ್ ಸ್ಟೇಟ್ ಲಿಸ್ಟ್ ಇದೆ, ಬಟ್ ಸಬ್ಜೆಕ್ಟ್ ಯೂನಿಯನ್ ಅಂತ ಇದೆ. ಸೆಕೆಂಡ್ ಒನ್, ಎಂಟ್ರಿ 54 ಯೂನಿಯನ್ ಲಿಸ್ಟಲ್ಲಿ ರೆಗ್ಯುಲೇಷನ್ ಆಫ್ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಡಿಕ್ಲೇರ್ಡ್ ಎಕ್ಸ್ಪಿಡಿಯಂಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಯೂನಿಯನ್ ಪವರ್ ಸ್ಟೇಟ್ಗಿಂತ ಜಾಸ್ತಿ ಇದೆ.
ಓಕೆ, ದಿಸ್ ಪರ್ಟಿಕ್ಯುಲರ್ ಪ್ರೊವಿಷನ್ಸಲ್ಲಿ ಎಂಟ್ರಿ 50 ಸ್ಟೇಟ್ ಲಿಸ್ಟಲ್ಲಿ ಟ್ಯಾಕ್ಸಸ್ ಆನ್ ಮಿನರಲ್ ರೈಟ್ಸ್ ಸಬ್ಜೆಕ್ಟ್ ಟು ಲಿಮಿಟೇಷನ್ಸ್ ಇಂಪೋಸ್ಡ್ ಬೈ ದ ಪಾರ್ಲಿಮೆಂಟ್. ಸೊ ಮಿನರಲ್ ರೈಟ್ಸ್ ಮೇಲೆ ಟ್ಯಾಕ್ಸಸ್ನ ಹಾಕ್ಬೋದು ಸ್ಟೇಟ್ ಅವರು, ಬಟ್ ಯಾವುದರಿಂದ ಸಬ್ಜೆಕ್ಟ್ ಆಗಿದೆ, ಸಬ್ಜೆಕ್ಟೆಡ್ ಟು ಲಿಮಿಟೇಷನ್ಸ್ ಇಂಪೋಸ್ ಬೈ ಪಾರ್ಲಿಮೆಂಟ್. ಸೊ ಇವಾಗ ಲಿಮಿಟೇಷನ್ಸ್ ಯಾರು ಇಂಪೋಸ್ ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಇಲ್ಲಿ ಲಿಮಿಟೇಷನ್ಸ್ನ ಇಂಪೋಸ್ ಮಾಡ್ತಾ ಇದೆ. ಸೊ ಬೇಸಿಕಲಿ ಪಾರ್ಲಿಮೆಂಟ್ ಅಥವಾ ಸೆಂಟರ್ ಅವರ ಆರ್ಗ್ಯುಮೆಂಟ್ ಏನಪ್ಪ ಅಂತಂದರೆ, ಏನು ಕಾನ್ಸ್ಟಿಟ್ಯೂಷನಲ್ಲಿ ಎಂಟ್ರಿ 50 ಆಲ್ರೆಡಿ ಮೆನ್ಷನ್ ಆಗಿದೆ, ಅದನ್ನು ನಾವು ಇವಾಗ ಆ್ಯಕ್ಟ್ ಥ್ರೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅವರ ಆರ್ಗ್ಯುಮೆಂಟ್. ಓಕೆ, ಸೊ ಇದೆಲ್ಲದಕ್ಕೂ ಒಂದು ಲಿಂಕ್ ಇದೆ ಸುಪ್ರೀಂ ಕೋರ್ಟ್ ರಿಲೇಟೆಡ್. ಏನಪ್ಪ ಅಂತಂದರೆ 2024 ಮಿನರಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ವರ್ಸಸ್ SAIL ನಡುವೆ ಒಂದು ಕೇಸ್ ಆಗಿತ್ತು. ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿ ಮಾಡಿತ್ತಂದರೆ, ರಾಯಲ್ಟಿ ಈಸ್ ನಾಟ್ ಅ ಟ್ಯಾಕ್ಸ್ ಅಂತ ಡಿಕ್ಲೇರ್ ಮಾಡಿತ್ತು. ಅಂದರೆ ಸ್ಟೇಟ್ಸ್ ಹ್ಯಾವ್ ದ ಪವರ್ ಟು ಟ್ಯಾಕ್ಸ್ ಮಿನರಲ್ ರೈಟ್ಸ್ ಅಂಡರ್ ಎಂಟ್ರಿ 50 ಬಟ್ ಸಬ್ಜೆಕ್ಟ್ ಟು ಪಾರ್ಲಿಮೆಂಟರಿ ಲಿಮಿಟೇಷನ್ಸ್. ಸೊ ಇದನ್ನ ಅಪೋಲ್ಡ್ ಮಾಡಿತ್ತು. ಈ 2026 ಬಿಲ್ಸ್ ಏನು ಮಾಡುತ್ತಂದರೆ, ಇಟ್ ಸೀಕ್ಸ್ ಟು ಎಕ್ಸಸೈಸ್ ದ ಪಾರ್ಲಿಮೆಂಟರಿ ಪವರ್ ಬೈ ರಿಸ್ಟ್ರಿಕ್ಟಿಂಗ್ ಅಡಿಷನಲ್ ಸ್ಟೇಟ್ ಲೆವೆಲ್ ಮಿನರಲ್ ರೆವಿಸ್. ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ, ಆದರೆ ಸುಪ್ರೀಂ ಕೋರ್ಟ್ ಅದು 2024 ಮಾಡಲಾಗಿತ್ತು. ಸೊ ಕೀ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ, ಪ್ರೆಡಿಕ್ಟೇಬಲ್ ಫಿಸ್ಕಲ್ ರೆಜಿಮ್ನ ತೊಗೊಂಬರಬೇಕು, ಇನ್ವೆಸ್ಟ್ಮೆಂಟ್ನ ಪ್ರಮೋಟ್ ಮಾಡಬೇಕು, ಸಪೋರ್ಟ್ ಕ್ರಿಟಿಕಲ್ ಮಿನರಲ್ ಸೆಕ್ಯೂರಿಟಿ. ಸೊ ಗೌರ್ಮೆಂಟ್ಸ್ ಆರ್ಗ್ಯುಮೆಂಟ್ ಏನಂತಂದರೆ, ಮಲ್ಟಿಪಲ್ ಸ್ಟೇಟ್ ಲೆವೆಲ್ ಇರೋದ್ರಿಂದ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ, ಹೈಯರ್ ಕಾಸ್ಟ್ ಆಗುತ್ತೆ, ಅದರಿಂದ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ. ಸೊ ಯೂನಿಫಾರ್ಮ್ ಫ್ರೇಮ್ವರ್ಕ್ ಇದ್ದರೆ ಮೋರ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಕ್ಸ್ಪ್ಲೋರೇಷನ್ ಜಾಸ್ತಿ ಆಗುತ್ತೆ, ಮಿನರಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇದು ವೆರಿ ಎಸೆನ್ಷಿಯಲ್. ಯಾಕೆ ಅಂತಂದರೆ ಇಂಡಿಯಾಕ್ಕೆ ಇವಾಗ ಕ್ರಿಟಿಕಲ್ ಮಿನರಲ್ ಸೆಕ್ಯೂರಿಟಿ ಮತ್ತು ಎಕನಾಮಿಕ್ ಗ್ರೋತ್ಗೋಸ್ಕರ ಕ್ರಿಟಿಕಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಇಂಡಿಯಾದವ್ರ ಡ್ರೀಮ್ ಏನಿದೆ, ಗ್ರೀನ್ ಟ್ರಾನ್ಸಿಷನ್ ಇದೆ. ಇಂಡಿಯಾ ವಾಂಟ್ಸ್ ಟು ಬಿಕಮ್ ಲೀಡರ್ ಇನ್ ಯಾವುದು, ಡೀಪ್ ಟೆಕ್ನಾಲಜಿಯಲ್ಲಿ ಲೀಡರ್ ಆಗಬೇಕಂತ ಇದೆ. ಸೊ ಇದೆಲ್ಲದು ಬೇಕಂತಂದರೆ ಇಂಡಿಯಾದಲ್ಲಿ ಕ್ರಿಟಿಕಲ್ ಮಿನರಲ್ ಸಪೋರ್ಟ್ ರಿಲೇಟೆಡ್ ಎಕ್ಸ್ಪ್ಲೋರೇಷನ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ ಜಾಸ್ತಿ ಬೇಕಾಗಿದೆ. ಅಪೋಸಿಷನ್ ಕನ್ಸರ್ನ್ ಏನಾಗಿತ್ತು ಆಗಲೇ ಹೇಳ್ದಂಗೆ, ಸ್ಟೇಟ್ ಫಿಸ್ಕಲ್ ಆಟೋನಮಿ ಕಡಿಮೆ ಆಗುತ್ತೆ, ಸ್ಪಿರಿಟ್ ಆಫ್ ಕೋಆಪರೇಟಿಸಮ್ ಫೆಡರಲಿಸಮ್ನ ಅಪೋಸ್ ಮಾಡುತ್ತೆ. ಇದು ಮಿನರಲ್ಸ್ ರಿಚ್ ಸ್ಟೇಟ್ಸ್ ಮೇ ಲೂಸ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ರೆವೆನ್ಯೂ, ಜೊತೆಗೆ ಸೆಂಟ್ರಲೈಸೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಸ್ಟೇಟ್ಸ್ ಅವರ ಡಿಮ್ಯಾಂಡ್ ಇದೆ ಇದರಲ್ಲಿ. ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ ಏನಪ್ಪ ಅಂತಂದರೆ, ಇಟ್ ಇಸ್ ರಿಲೇಟೆಡ್ ಟು ಲೈಬೀರಿಯಾ. ಏನಪ್ಪ ಲೈಬೀರಿಯಾ ನ್ಯೂಸಲ್ಲಿ ಹಾಕಿದೆ ಅಂತಂದರೆ, ರೀಸೆಂಟಾಗಿ ಯೂನಿಯನ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಫ್ ಇಂಡಿಯಾ ಮೆಟ್ ಅ ಪಾರ್ಲಿಮೆಂಟರಿ ಡೆಲಿಗೇಷನ್ ಫ್ರಮ್ ಲೈಬೀರಿಯಾ ಆ್ಯಂಡ್ ಡಿಸ್ಕಸ್ ಇಂಡಿಯಾಸ್ ಇನಿಷಿಯೇಟಿವ್ಸ್ ರಿಲೇಟೆಡ್ ಟು ವುಮೆನ್ ಲೆಡ್ ಡೆವಲಪ್ಮೆಂಟ್, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಆ ನ್ಯೂಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮಗೆ ಇಲ್ಲಿ ಮೆನ್ಷನ್ ಆಗಿರುವಂಥ ಕಂಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಬೌಟ್ ಲೈಬೀರಿಯಾ, ಇಟ್ ಈಸ್ ಲೊಕೇಟೆಡ್ ಆನ್ ದ ಕೋಸ್ಟ್ ಆಫ್ ವೆಸ್ಟರ್ನ್ ಆಫ್ರಿಕಾ. It is the only state in Africa which was never subjected to colonial rule and is Africa's oldest republic. Very important. Bordering countries ಯಾವುದು ಇದೆ, ಸಿಯೆರಾ ಲಿಯೋನೆ, ಗಿನಿ ಆ್ಯಂಡ್ ಕೋಟ್ ಡಿವೋರಿ. ಓಕೆ, ಆರ್ ಐವರಿ ಕೋಸ್ಟ್. ವಾಟರ್ ಬಾಡಿ ಏನು, ದ ಅಟ್ಲಾಂಟಿಕ್ ಓಷನ್ ಬಾರ್ಡರ್ಸ್ ಲೈಬೀರಿಯಾ ಟು ದ ಸೌತ್ ವೆಸ್ಟ್. ಕ್ಯಾಪಿಟಲ್ ಸಿಟಿ ಯಾವುದು, ಮೊನ್ರೋವಿಯಾ. ಸೊ ಇಲ್ಲಿ ನೋಡಿ, ಸೊ ಲಾರ್ಜರ್ ಇದರಲ್ಲಿ ಅಂತಂದರೆ ಎಲ್ಲಿ ಬರುತ್ತೆ, ಇದು ಆಫ್ರಿಕಾದಲ್ಲಿರುವಂಥ ಓಕೆ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾದಲ್ಲಿ ಕಂಡುಬರುತ್ತೆ, ಇದೆ ಲೈಬೀರಿಯಾ ಇರೋದು. ಸೊ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಇಟ್ ವಾಸ್ ಫೌಂಡೆಡ್ ಇನ್ ದ ಅರ್ಲಿ 19th century ಬೈ ಫ್ರೀಡ್ ಆಫ್ರಿಕನ್ ಅಮೇರಿಕನ್ಸ್, ಡಿಕ್ಲೇರ್ಡ್ ಇಂಡಿಪೆಂಡೆನ್ಸ್ ಇನ್ 26 July 1847 ಆ್ಯಂಡ್ ಇಟ್ ಈಸ್ ಆಫ್ರಿಕಾಸ್ ಓಲ್ಡೆಸ್ಟ್ ರಿಪಬ್ಲಿಕ್ ಆ್ಯಂಡ್ ನೆವರ್ ಫಾರ್ಮಲಿ ಕಾಲೋನೈಸ್ ಬೈ ಎನಿ ಯುರೋಪಿಯನ್ ಪವರ್. ಸೊ ವೆರಿ ಇಂಪಾರ್ಟೆಂಟ್ ಇದು ಲೈಬೀರಿಯಾ. ಓಕೆ, ಸೊ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಲೈಬೀರಿಯಾ ಏನಪ್ಪ ಅಂತಂದರೆ, ಕ್ಲೈಮೇಟ್ ನಾರ್ಮಲಿ ಟ್ರಾಪಿಕಲ್ ಹಾಟ್ ಹ್ಯೂಮಿಡ್ ಕ್ಲೈಮೇಟ್ ಇದೆ. ಮೇಜರ್ ಮೌಂಟೇನ್ ಪೀಕ್ಸ್ ಯಾವುದಂದರೆ ಕೇಪ್ ಮೌಂಟ್ ಅಂತ ಇದೆ, ಆಲ್ಮೋಸ್ಟ್ 1000 feet ಇನ್ ಎಲಿವೇಷನ್, ಆ್ಯಂಡ್ ಕೇಪ್ ಮೆಸುರಾದೋ ಆ್ಯಂಡ್ ಕೇಪ್ ಪಾಲ್ಮಸ್ ಇನ್ ದ ಸೌತ್ ಈಸ್ಟ್. ಹೈಯೆಸ್ಟ್ ಪೀಕ್ ಯಾವುದು, ಮೌಂಟ್ ಉತೆಬೆ ಅಂತ ಇದೆ. ಮೇಜರ್ ರಿವರ್ಸ್ ದ ಮಾನೋ ಆ್ಯಂಡ್ ಮೊರ್ರೋ ರಿವರ್ಸ್ ಇನ್ ದ ನಾರ್ತ್ ವೆಸ್ಟ್ ಆ್ಯಂಡ್ ಕವಾಲಾ ಇನ್ ದ ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ಆರ್ ದ ಮೇಜರ್ ರಿವರ್ಸ್. ಅದು ಆಲ್ಸೋ ಫಾರ್ಮ್ ಲೈಬೀರಿಯಾಸ್ ಬೌಂಡರೀಸ್. ನ್ಯಾಚುರಲ್ ರಿಸೋರ್ಸಲ್ಲೇ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ವೆರಿ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಅದರಲ್ಲೂ ಕೂಡ ಡೈಮಂಡ್, ಐರನ್ ಓರ್, ಗೋಲ್ಡ್, ಮ್ಯಾಂಗನೀಸ್, ಗ್ರಾಫೈಟ್, ಸೈನೈಟ್ ಇದರಲ್ಲಿ ತುಂಬ ರಿಚ್ ಆಗಿದೆ. ಓಕೆ, ಸೊ ಇಂಡಿಯಾ ಲೈಬೀರಿಯಾ ಆ್ಯಂಗಲ್ ತೊಗೊಂಡ್ರೆ ಕೋಆಪರೇಷನ್ ಆನ್ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಇವಾಗ ನಡೀತಿರೋದು ಅದೇ. ದೆನ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇಂಪ್ರೂವ್ ಮಾಡಬೇಕಂತ ಇದೆ ಎರಡಕ್ಕೂ. ಜೆಂಡರ್ ರೆಸ್ಪಾನ್ಸಿವ್ ಗೌರ್ಮೆಂಟ್ಸ್ನ ಪ್ರಮೋಟ್ ಮಾಡೋದಿದೆ. ದೆನ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಬೈಲಾಟ್ರಲ್ ಡೆವಲಪ್ಮೆಂಟ್ ಕೋಆಪರೇಷನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಲೈಬೀರಿಯಾ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಸೊ ನಾನು ಆಗಲೇ ಕೇಳಿದಂಗೆ ಕ್ವಶನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಸ್ಟೇಟ್ ಇನ್ಸೆಕ್ಟ್ ಯಾವುದು, ಸ್ಟೇಟ್ ಆಂಫಿಬಿಯನ್ ಯಾವುದು, ಜೊತೆಗೆ ಆಗಲೇ ಕೇಳಿದಂಥ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಸೊ ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ, ಎಂಡ್ ದ ಸೆಷನ್. ಜೈ ಹಿಂದ್, ಜೈ ಕರ್ನಾಟಕ.